ಲಕ್ಷ್ಮಿ ಯಾರಿಗೆ ಒಲಿತಾಳೆ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಲಕ್ಷ್ಮಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನಲ್ಲ ಅವನ ಮನೇಲಿ ನಿಲ್ಲೋದಿಲ್ವಂತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ಬಿಡ್ತಾನ ಅವನು. ಲಕ್ಷ್ಮಿ ಸಿಕ್ಕಾಪಟ್ಟೆ ಬುದ್ಧಿವಂತ ಮತ್ತು ಪಂಡಿತ ಜ್ಞಾನಿ ಅಂತ ಇರ್ತಾಳಲ್ಲ ಅವನ ಮನೆಯಲ್ಲಿ ಇರಲ್ವಂತೆ, ಯಾಕೆಂದ್ರೆ ಅವ್ನಿಗೆ ದುಡ್ಡೇ ಬೇಕಾಗಿಲ್ಲ, ಬರೀ ಜ್ಞಾನ. ಲಕ್ಷ್ಮಿ ಒಲಿಯೋದು ಯಾವಾಗ ಯಾರಿಗೆ ಅಂತಂದ್ರೆ ಯಾರು ಜಿಪುಣನೋ ಅವನಿಗೆ. ಯಾಕೆಂದ್ರೆ ಅವನು ಒಂದು ಪೈಸಾ ಇದ್ರು ಅಷ್ಟೇ ಇಟ್ಕೊಂಡು ಹುಷಾರಾಗಿ ಪೆಟ್ಟಿಗೆನಲ್ಲಿ ಕಾಪಾಡಿಕೊಂಡು ಬಿಗಿರ್ಕಂಗೆ ಇಟ್ಕೊಂಡು ಎಲ್ಲ ಕೊನೆಯಲ್ಲಿ ಸಮಾಜಕ್ಕೆ ಬಿಟ್ಟು ಹೋಗ್ತಾನಲ್ಲ ಅಲ್ವಾ, ಅವನು ಬಹಳ ಇಂಪಾರ್ಟೆಂಟು. ಕೂಡಿಡುವೀತನ ಪೆಟ್ಟಿಗೆಯಲ್ಲಿ ಎಲ್ಲ ಅಡಗಿದೆ, ಈತನ ಲೋಭವೇ ಯಾರೋ ಪರರಿಗೆ ನಿಧಿಯ ನಿರಿಸಿದೆ, ಅಂತೂ ಹೀಗೆ ಈತನ ಬಾಳು ವ್ಯರ್ಥವಾಯಿತೆ, ಅಯ್ಯೋ ವ್ಯರ್ಥವಾಯಿತೆ, ಕಾಡಿಸಿ ನೋಡು ಪೀಡಿಸಿ ನೋಡು ಕಾಸು ಬಿಚ್ಚನು. ಲಕ್ಷ್ಮಿ ಯಾರಿಗೆ ಒಲಿತಾಳೆ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಲಕ್ಷ್ಮಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನಲ್ಲ ಅವನ ಮನೇಲಿ ನಿಲ್ಲೋದಿಲ್ವಂತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ಬಿಡ್ತಾನ ಅವನು. ಲಕ್ಷ್ಮಿ ಸಿಕ್ಕಾಪಟ್ಟೆ